ನಿಜವಾಗ್ಲೂ ಕೂಡ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋರು ಎಲ್ಲರೂ ಕೂಡ ರೈತರ. ಅದರ ಜೊತೆಗೆ ಏನು ಕುಮಾರಸ್ವಾಮಿ ಅವರೇ ರೆಡ್ ಝೋನ್ ಅಂತ ಮಾಡ್ತಾರೆ, ಅದನ್ನು ರೆಡ್ ಝೋನನ್ನು ತೆರವು ಯಾಕೆ ಮಾಡಲಿಲ್ಲ? ಅವರೇ ಆರಂಭ ಮಾಡಿರುವಂಥದ್ದು ನನ್ನ ಕನಸಿನ ಕೂಸು ಅಂತ ಹೇಳಿದರು. ಆದರೆ ಕುಮಾರಸ್ವಾಮಿ ಅವರು ಅದಕ್ಕೆ ಈಗ ವ್ಯತಿರಿಕ್ತವಾಗಿ ಈ ನಡೆಯನ್ನು ಅನುಸರಿಸಿದ ಕಾರಣ ಏನು ಅಂತ ಸರ್ ಒಂದು ವಿಚಾರ ಹೇಳಕ್ಕೆ ಬಯಸ್ತೀನಿ. ಕುಮಾರಸ್ವಾಮಿಯವರ ಕನಸಿನ ಕೂಸು ಯಾವಾಗ? 2006-2007 ಓಕೆ. ಆವಾಗ ಬಿಡದಿ ಪರಿಸ್ಥಿತಿ ಹೆಂಗಿತ್ತು, ಇವತ್ತು ಬಿಡದಿ ಪರಿಸ್ಥಿತಿ ಹೆಂಗಿದೆ? ಆವಾಗ ಅವರು ಈ ಬಂಡೆ ಥರ ಬಂಡಾಗಿ ನಾನು ಮಾಡ್ತೀನಿ ಅಂದಿದ್ರೆ ಮಾಡ್ಬೋದಾಗಿತ್ತು. ಅವ್ರು ಯಾಕೆ ಮಾಡಿಲ್ಲ? ಯಾವಾಗ ರೈತರು ವಿರೋಧ ಮಾಡಿದ್ರು ಅಲ್ಲಿಗೆ ಅವ್ರು ಕೈ ಬಿಟ್ಟರು ಬೇಡ ಅಂತ. ಇವಾಗ ರೆಡ್ ಝೋನ್ ಆಯಿತು ಅಂತ ಹೇಳ್ತಾ ಇದ್ದೀರಿ. ಈ ಮಾಡೋ ಅಷ್ಟರಲ್ಲೇ ಆವಾಗ ನಾವು ನಮ್ಮ ಕುಮಾರಣ್ಣನ ಕಾಲಾವಧಿ ಇದ್ದಿದ್ದು ಎಷ್ಟು? 5 ವರ್ಷ ಸಂಪೂರ್ಣವಾಗಿದ್ರ? ಇಲ್ಲ ಸರ್. ಒಂದು ನಿಮಿಷ, ಲೆಟ್ ಮಿ ಕಂಪ್ಲೀಟ್. ಇವ್ರು ಇಳಿದ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಮುಖ್ಯಮಂತ್ರಿಗಳು ಬಂದರು? ಯಾಕೆ ಮಾಡಿಲ್ಲ? ಇದೇ ಸಿದ್ದರಾಮಯ್ಯನವರು ಇದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಆಗಿದ್ರು. ಕಾಂಗ್ರೆಸ್ದಿಂದ ಆವತ್ತು DK ಶಿವಕುಮಾರ್ ನಿದ್ದೆ ಮಾಡ್ತಿದ್ರ? ಆವಾಗ ಪ್ರಜ್ಞೆ ಬಂದಿರಲಿಲ್ವ ಇವ್ರಿಗೆ? ಇವತ್ತು ಬಂದಿರೋದು ರೆಡ್ ಝೋನ್ ಅಂತ. ಇವತ್ತಲ್ಲ, ಆವತ್ತಾನೇ ಆಗಿರೋದು. ನಿಮ್ಮ ಕೈಯಿಂದ ಬೇರೆ ನಿಮ್ಮ ಏನೇನು ಅನುಕೂಲ ಆಗಬೇಕು ಎಲ್ಲ ಮಾಡ್ಕೊಳಕ್ಕಾಗುತ್ತೆ. ಆ ರೆಡ್ ಝೋನ್ ತೆಗಿಯೋಕ್ಕಾಗಿಲ್ಲವ ನಿಮಗೆ? ಬೇರೆ ಗೂಬೆ ಕೂರಿಸೋ ಕೆಲಸ ಮಾತ್ರ ಮಾಡೋಕ್ಕೆ ನೋಡ್ತೀರಿ. ಇದರಲ್ಲಿ ಕುಮಾರಣ್ಣ ಲಾಸ್ಟ್ ಟೈಮ್ ಒಂದು ಮಾತು ಹೇಳಿದರು, ಡೆವಲಪ್ ಆಗುವಂಥ ಭೂಮಿಯಲ್ಲಿ 40% ರೈತರಿಗೆ ಬಿಟ್ಕೊಡ್ತೀವಿ ಅಂತ ಒಂದು ಪ್ರಸ್ತಾಪ ಇತ್ತು. ಆದರೂ ವಿರೋಧ ಇತ್ತು. ಆದ್ದರಿಂದ ಅವರು ಕೈ ಬಿಟ್ಟಿದ್ರು ಅಷ್ಟೇ. 2007ರಲ್ಲಿ DLF ಕಂಪನಿಗೆ ಗುತ್ತಿಗೆ ಕೂಡ ಕೊಡ್ತಾರೆ ಸರ್. ಗುತ್ತಿಗೆ ಕೂಡ ಕೊಟ್ಟುಬಿಟ್ಟಿದ್ರು. ಗುತ್ತಿಗೆ ಕೊಟ್ಟಾದ ಮೇಲೆ ಮಾಡ್ತೀನಿ ಅಂತ ಡಿಸೈಡ್ ಆಗಿ ಕೂತಿದ್ರು ಅಂತಲೇ ಅರ್ಥ ಅಲ್ವಾ ಸರ್? ಅದೇ ಹೇಳ್ತಾ ಇದ್ದೀನಲ್ಲ, ಮಾಡ್ತೀನಿ ಅಂತ ಹೇಳಿದರು. ಯಾವಾಗ ರೈತರ ವಿರೋಧ ಆಯಿತು ಅಲ್ಲಿಗೆ ಅವ್ರು ಕೈ ಬಿಟ್ರು ಅಷ್ಟೇ. ಈಗ ಇವರು ಹಂಗೆ ಮಾಡ್ತಿಲ್ವೇ? 80% ರೈತರು ಪರ ಇದ್ದಾರಂದ್ರೆ ಈ ಪ್ರೊಟೆಸ್ಟ್ ಯಾಕೆ ಆಗಬೇಕು ಸರ್? 80% ರೈತರು ನಿಮ್ಮ ಪರ ತುಂಬಾ ಗೊಂದಲ ಇದೆ ಇಲ್ಲ. ಅದೇ ತುಂಬಾ ಗೊಂದಲ ಇದೆ ಈಗ. ತುಂಬಾ ಅಲ್ಲ, ಇದೆಲ್ಲ ಇವರು ಸೃಷ್ಟಿ ಮಾಡಿ ತೋರಿಸ್ತಾ ಇರೋದು. ನಿಜವಾದ ಫ್ಯಾಕ್ಟ್ ಏನಂತ ನಮ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ನಮ್ಗಿಂತ ಜಾಸ್ತಿ ಮಾಧ್ಯಮದವ್ರು ಇದಿರಲ್ಲಿ ಸತ್ಯಾಂಶ ಏನಂತ ನೋಡ್ತಾ ಇದ್ದೀರಿ. 80% ನಿಮಗೆ ಅವರು ಭೂಮಿ ಕೊಡಂಗಿದ್ದಿದ್ರೆ ಇಷ್ಟು ವಿರೋಧನೇ ಇದ್ದಿರಲ್ಲ. ನಿಮಗೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಟೌನ್ಶಿಪ್ ಅಲ್ಲಿ? ಪ್ಲಸ್ ಇದು ಸರ್ಕಾರಿ ಪ್ರಾಜೆಕ್ಟ್ ಅಲ್ಲ, ಇದು ನೀವು ಖಾಸಗಿ ಅವ್ರು ಕೊಡ್ತಾ ಇದ್ದೀರಿ. ಯಾರೋ ಪುಣ್ಯಾತ್ಮ 20,000 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾನಂದ್ರೆ ಅವ್ನಿಗೆ ಆಗೋ ಲಾಭ ಎಷ್ಟು? ಇದರಲ್ಲಿ ನಿಮ್ಮ ಪಾಲು ಎಷ್ಟು? ಅಂದರೆ ಇದು ಜನರ ಹಿತಕ್ಕೋಸ್ಕರ ಅಥವಾ ರೈತರ ಹಿತಕ್ಕೋಸ್ಕರ ಟೌನ್ಶಿಪ್ ಆಗ್ತಾ ಇಲ್ಲ. ಇವಾಗ 1 ಎಕರೆಗೆ ನೀವು 2 ಕೋಟಿನೋ 2.5 ಕೋಟಿನೋ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಅಲ್ಲಿ ಎಲ್ಲರ ಹತ್ರ 1 ಎಕರೆ ಇಲ್ಲ. ಅಲ್ಲಿ ಸುಮಾರು ಜನ ಹತ್ರ 5 ಗುಂಟೆ 10 ಗುಂಟೆ ಇದೆ. ನೀವು ಕೊಡೋ ಬುಡಿಕಾಸಲ್ಲಿ ಇವತ್ತವನು ಅಲ್ಲಿ ಏನೋ ಒಂದು ವ್ಯವಸಾಯ ಮಾಡಿಕೊಂಡು ಕೋಳಿ ಸಾಕಣೆ ಮಾಡಿಕೊಂಡು ಕುರಿ ಮೇಯಿಸ್ಕೊಂಡು ಅಥವಾ ಏನೋ ರೇಷ್ಮೆ ಮಾಡಿಕೊಂಡು ಏನೋ ಒಂದು ಬದುಕ್ತಾ ಇದ್ದಾನೆ. ತಿಂಗಳಿಗೆ 40-50 ಸಾವಿರ ದುಡ್ಕೊಂಡು ತಿಂತಾ ಇದ್ದಾನೆ. ಅವನಿಗೆ ಭಿಕಾರಿ ಮಾಡಿ ರೋಡಿಗೆ ತಗೊಂಡು ಬರುವಂಥ ಕೆಲಸ ಮಾಡೋಕ್ಕೆ ಹೊರಟಿರೋದು ನೀವು, ಕುಮಾರಣ್ಣ ಅಲ್ಲ. ನಿಮ್ಮ ಜೊತೆಯಲ್ಲಿ ರೈತರು ಇದ್ದಿದ್ರೆ ಇಲ್ಲಿವರೆಗೂ ಎಲ್ಲ ಕ್ಲಿಯರ್ ಆಗಿಬಿಡ್ಬೇಕಾಗಿತ್ತು. ಇಷ್ಟು ಹೋರಾಟ ಮಾಡೋ ನೆಸೆಸಿಟಿ ಏನಿತ್ತು? ಓಕೆ, ಈಗ DLF ಕಂಪ್ನಿನೂ ಕೂಡ ಖಾಸಗಿ ಕಂಪ್ನಿನೇ ಅಲ್ಲ ಸರ್. ಅದಕ್ಕೂ ಕೂಡ 2007-8ರಲ್ಲಿ ಟೆಂಡರೇ ಕೊಟ್ಟುಬಿಟ್ಟಿದ್ರಲ್ಲ ಇದನ್ನು. ಸರ್ ಸ್ಯಾಂಕ್ಷನ್ ಆಯ್ತಾ? ಆಗಿಲ್ವಲ್ಲ. ಮೊನ್ನೆನೂ ಕುಮಾರಣ್ಣ ಅದೇ ಹೇಳಿರೋದು, ಯಾವತ್ತು ನಿಮಗೆ ವಿರೋಧ ಬರುತ್ತೋ ಆ ಪ್ರಾಜೆಕ್ಟ್ ಕೈ ಬಿಟ್ಬಿಡಿ ಅಂತ. ಅವ್ರು ಬಿಟ್ಬಿಟ್ರಲ್ಲ. ಟೆಂಡರ್ ಮಾಡಿ ಅವ್ರಿಗೆ ಕೊಡ್ತೀನಿ ಅಂತ ಕೊಟ್ಬಿಟ್ಟಿದ್ರೆ ಇವತ್ತು ನೀವು ಹೇಳ್ಬೋದಾಗಿತ್ತು. ಇಲ್ವಲ್ಲ, ಆ ಪ್ರಾಜೆಕ್ಟ್ ಅಲ್ಲಿಗೆ ಅವ್ರು ಕೈ ಬಿಟ್ರಲ್ಲ. ಅಂದ್ರೆ ತಮ್ಮ ಕನಸಿಗೆ ಈಗ ಕುಮಾರಸ್ವಾಮಿ ಅವರು ಕೊಳ್ಳಿ ಇಟ್ಟು ಈಗ ಮತ್ತೊಂದು ಕನಸಿಗೆ ಕೊಳ್ಳಿ ಬಿದ್ದಿದೆ. ಅದನ್ನ ನಂದಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅವರು ಟೌನ್ಶಿಪ್ ಎಲ್ಲಿವರೆಗೂ ಮಾಡ್ತೀನಿ ಅಂತ ಹೇಳಿದ್ರು, ಫುಲ್ ಟೌನ್ಶಿಪ್ಪೇ ಮಾಡ್ತೀನಿ ಅಂತ ಹೇಳಿದ್ರ. 9,500 10,000 ಎಕರೆ ಅಕ್ವೈರ್ ಮಾಡಿಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ರ. ಇಲ್ಲಿ ಇನ್ನೊಂದು ವಿಚಾರ,
ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡ್. ಇಲ್ಲಿ ನೋಡಿ, ಇದೇ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗ್ಬಿಟ್ಟು ಕುದುರೆ ಮುಖ ಸ್ಟಾರ್ಟ್ ಮಾಡ್ತೀನಿ ಅಂತ, ಪರಿಸರ ಹಾಳಾಗ್ಬಿಡುತ್ತೆ, ಗಿಡಮೂಲೆಗಳು ಹೋಗ್ಬಿಡ್ತವೆ, ಕಾಲಾಗ್ಬಿಟ್ರಿ. ಇದೇ HMT ಫ್ಯಾಕ್ಟ್ರಿ, ಫಾರೆಸ್ಟ್ ಲ್ಯಾಂಡ್, ಇಲ್ಲಿ ತಗೊಂಡು ಬಂದು ಏನಾದರೂ ಚಿರತೆ ಬಿಟ್ಕೊಂಡು ಝೂ ಮಾಡ್ಕೊಡ್ತಾರೋ ಏನೋ ಗೊತ್ತಿಲ್ಲ, ಹಂಗೆ ಮಾಡ್ತೀರಿ. ಇಲ್ಲಿ ನೀವು ನೋಡ್ತಾ ಇದ್ರೆ ಅದು ಯಾವುದಾದ್ರೂ ಹಿಲ್ ಸ್ಟೇಷನ್ ಇರುತ್ತಲ್ಲ, ಬಿಡದಿ ಆ ಥರ ಕಾಣ್ತಾ ಇದೆ. ಅಷ್ಟು ಹಸಿರಾಗಿರೋ ಪ್ರದೇಶವನ್ನು ಇವತ್ತು ನೀವು ಹಾಳು ಮಾಡೋಕೊಂಡಿದ್ದೀರಿ. ನಿಮಗೆ ಮನುಷ್ಯತ್ವ ಇದೆಯಾ? ನೀವು ಜನರಿಗೋಸ್ಕರ ಅಲ್ಲ, ನಿಮ್ಮ ಸ್ವಂತ ಮಾಫಿಯಾ, ಲ್ಯಾಂಡ್ ಮಾಫಿಯಾಗೋಸ್ಕರ ಮಾಡ್ತಾ ಇರೋದು, ನಿಮ್ಮ ಸ್ವಂತ ಹಿತಕ್ಕೋಸ್ಕರ ಮಾಡ್ತಾ ಇರೋದು, ನಿಮ್ಮ ಲಾಭಕ್ಕೋಸ್ಕರ ಈ ಟೌನ್ಶಿಪ್ ಮಾಡೋಕೆ ಕೊಟ್ಟಿರೋದು, ರೈತರಿಗೋಸ್ಕರ ಅಲ್ಲ, ಜನರಿಗೋಸ್ಕರ ಅಲ್ಲ.